ಪ್ರೀತಿಯ ವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜನದಿವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರ್ತಕ್ಕಂತಹ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಿರಿಧಾನ್ಯ ಪ್ರದರ್ಶನ, ಈ ಒಂದು ಸಿರಿಧಾನ್ಯ ಪ್ರದರ್ಶನವನ್ನ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತೋರಿಸುವ ಪ್ರಯತ್ನವನ್ನ ಮಾಡ್ತೇನೆ. ಇದು ಜನವರಿ 23ರಿಂದ 25ರವರೆಗೆ ನಡೀತಾ ಇದೆ. ನೀವೇನಾದ್ರೂ ಹೋಗ್ಬೇಕು ಅಂತಂದ್ರೆ ಜನವರಿ 25, 2025ರವರೆಗೆ ಮಾತ್ರ ಇದೆ, ಆ ನಂತರದಲ್ಲಿ ಇರೋದಿಲ್ಲ. ನೀವೇನಾದ್ರೂ ಹೋಗಕ್ಕಾಗಲ್ಲ, ಅಟ್ಲೀಸ್ಟ್ ಏನಿದೆ ಎತ್ತಿದೆ ಅಂತಕ್ಕಂಥದನ್ನ ನೋಡ್ಕೊಳ್ತೀವಿ ಅನ್ನೋದಾದ್ರೆ ನನ್ ವಿಡಿಯೋ ನಿಮ್ಗೆ ಒಂದಷ್ಟು ಮಾಹಿತಿಯನ್ನ ಒದಗಿಸ್ಕೊಡುತ್ತೆ, ನೀವು ಅದನ್ನ ಕಣ್ತುಂಬ್ಕೋಬಹುದು. ಮತ್ತೆ ತಡ, ಬನ್ನಿ ಈ ವಿಡಿಯೋಗೆ ಹೋಗ್ಬಿಡೋಣ. ಪ್ರೀತಿ ವೀಕ್ಷಕರೇ, ಈ ಸಿರಿಧಾನ್ಯ ಟೂರ್ ಅನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ನನಗೆ ಸಪೋರ್ಟ್ ಮಾಡಿ. ನನ್ನ ಹೆಸರು ಸೈಯದ್ ಗನಿ ಖಾನ್ ಅಂತ, ಶ್ರೀಗಾವಲು, ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ಇಲ್ಲಿ ಏನು ಇಂಟರ್ನ್ಯಾಷನಲ್ ಫೇರ್ ಟ್ರೇಡ್ ನಡೀತಾ ಇದೆ ಇಲ್ಲಿ, ಅದರಲ್ಲಿ ನಾವು ಇಲ್ಲಿ ಅಕ್ಕಿಯನ್ನು ಪ್ರದರ್ಶನ ಮಾಡಿದ್ದೀವಿ. ನಾವು ಸುಮಾರು 1350 ಭತ್ತದ ತಳಿಗಳನ್ನು ಸಂರಕ್ಷಣೆ ಮಾಡ್ತೀವಿ. ಅದರಲ್ಲಿ ಇಲ್ಲಿ ಅಕ್ಕಿಗಳು ನೋಡಲಿಕ್ಕೆ ಸುಮಾರು 100-150 ಜಾತಿ ಭತ್ತ ತಂದಿದ್ದೀವಿ. ಆಮೇಲೆ ಅಕ್ಕಿನೂ ತಂದಿದ್ದೀವಿ, 8ರಿಂದ 10 ಜಾತಿ ಅಕ್ಕಿಗಳು ಕೂಡ ತಂದಿದ್ದೀವಿ. ಅದೇ ಥರ ರಕ್ತಸಾಲಿ ಇದೆ, ಕೆಂಪಾಸ್ಮತಿ ಇದೆ, ಕರಿಗಜ್ಜುಲಿ ಇದೆ, ರಾಜಮುಡಿ ಇದೆ, ಕಪ್ಪಕ್ಕಿ ಇದೆ, ಆಮೇಲೆ ನವರ ಇದೆ, ಮತ್ತು ಇದು ಏನು ಮುಂಡಗೈನ ಭತ್ತ ಇದೆ. ಈ ಥರ ಬೇರೆ ಬೇರೆ ಭತ್ತಗಳ ತಳಿಗಳನ್ನು ನಾವು ಇಲ್ಲಿ ತಂದಿದ್ದೀವಿ. ಏನು ಅಂತಂದರೆ ನಾವು 30-40 ವರ್ಷ ಮುಂಚೆ ನೋಡೋದಾದರೆ ನಾವೇನು ಆಹಾರ ಸೇವನೆ ಮಾಡ್ತಿದ್ವಿ, ಆ ಆಹಾರವೇ ಔಷಧಿಯಾಗಿತ್ತು ನಮಗೆ. ಇವತ್ತು ಔಷಧಿ ಆಹಾರ ಆಗಿಬಿಟ್ಟಿದೆ ನಮಗೆ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ BP ಮಾತ್ರೆ, ಶುಗರ್ ಮಾತ್ರೆ, ಆಮೇಲೆ ಗ್ಯಾಸಿನ ಮಾತ್ರೆ ತೊಗೋಬೇಕು. ಆವಾಗ ನಾವು ಏನು ಊಟ ಮಾಡ್ತಾಯಿದ್ವಿ ಅದೇ ನಮಗೆ ಮಾತ್ರೆಗಳಾಗಿರ್ತಿತ್ತು. ಅಂದರೆ ಮೊದಲು ಬೆಳಗ್ಗೆ ಊಟ ಅಂತಂದರೆ ಹಿಟ್ಟಿನ ಮುದ್ದೆ ತಿಂತಿದ್ವಿ, ಗಂಜಿ ಕುಡಿತಿದ್ವಿ, ರಾಗಿದು ಅಂಬ್ಲಿ ಕುಡಿತಿದ್ವಿ. ಈ ರೀತಿಯಾದ ಆಹಾರ ಇತ್ತು ನಮಗೆ. ಇವತ್ತು ಆಹಾರದ ಪದ್ಧತಿನೇ ಚೇಂಜ್ ಆಗಿಬಿಟ್ಟಿದೆ. ನಾವು ವೆಸ್ಟರ್ನ್ ಕಲ್ಚರ್ ಥರ ಹೊರಟೋಗ್ಬಿಟ್ಟಿದ್ದೀವಿ ಆಹಾರಕ್ಕೆ. ಹಾಗಾಗಿ ನಮಗೆ ಇವತ್ತು ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದ್ದಾವೆ. ಮತ್ತು ನಾವೇನು ಇವತ್ತು ಅಕ್ಕಿ ಇರ್ಬೋದು, ಬೇರೆ ಬೇರೆ ದವಸ ಧಾನ್ಯಗಳಿರ್ಬೋದು, ಅದೇನು ಸೇವನೆ ಮಾಡ್ತಾಯಿದ್ದೀವಿ ಅದೆಲ್ಲ ಏನು ರಾಸಾಯನಿಕವಾದದ್ದು ಅಂತ ನಮ್ಮ ಅಭಿಪ್ರಾಯ. ಅದಕ್ಕೋಸ್ಕರ ನಾವು ಸಾವಯವದಲ್ಲಿ ಬೆಳೆದಿರುವಂತಹ ಪದಾರ್ಥಗಳನ್ನು ನಾವು ಬೆಳೆದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಮತ್ತು ಮಾರಾಟಕ್ಕೂ ಕೂಡ ಇಟ್ಟಿದ್ದೀವಿ. ಅದೇ ಥರ ನಮ್ಮಲ್ಲಿ ಅಕ್ಕಿನಲ್ಲಿ ಔಷಧಿ ಇರುವಂಥ ಅಕ್ಕಿಗಳು, ಸುಗಂಧವಾದ ಅಕ್ಕಿಗಳು, ಮತ್ತು ಆಳ ನೀರಿನಲ್ಲಿ ಬೆಳೆಯುವಂಥ ಅಕ್ಕಿಗಳು, ಹೊಲದಲ್ಲಿ ಬೆಳೆಯುವಂಥ ಭತ್ತದ ತಳಿಗಳು, ಈ ರೀತಿ ವೈವಿಧ್ಯವಾದ ತಳಿಗಳನ್ನು ನಾವು ಸಂರಕ್ಷಣೆ ಮಾಡಿ ಈ ಮುಂದಿನ ಪೀಳಿಗೆಗೆ ಸಂರಕ್ಷಣೆ ಮಾಡಬೇಕು ಅಂತ ಇದೊಂದು ಸಣ್ಣ ಕೆಲಸವನ್ನು ಮಾಡ್ತಾಯಿದ್ದೀವಿ.
ಹೆಸರು ದಯಾನಂದ್ ಅಂತೇಳಿ. ನಾವು ಈ ಬೆಂಗಳೂರಲ್ಲಿ ಆಗ್ತಿರುವಂಥ ಅರಮನೆ ಮೈದಾನದಲ್ಲಿ 24, 25, 26 ಆಗುವಂಥ ಈ ಸಿರಿಧಾನ ಮೇಳದಲ್ಲಿದ್ದೇವೆ. ಸೊ ಇವರು ಕೇಳ್ತಾ ಇದ್ರು ಕೆಂಪಕ್ಕಿಯಿಂದ ಏನು ಪ್ರಯೋಜನ ಅಂತೇಳಿ. ಇದು ಕೆಂಪಕ್ಕಿಯಿಂದ ತುಂಬ ಪ್ರಯೋಜನಗಳಿದೆ. ಸ್ಪೆಷಲಿ ಡಯಾಬಿಟಿಕ್ ಆಗಿರುವಂಥ ಪೇಷಂಟ್ಗಳಿಗೆ ಇದು ತುಂಬ ಒಳ್ಳೆಯದು. ನಾರ್ಮಲ್ ಆಗಿ ಇದರಲ್ಲಿ ನಿಮಗೆ ಈಗ ಬೆಳೆ ಅಕ್ಕಿಯಲ್ಲಿ ಏನಾಗುತ್ತೆ ಅಂದರೆ ಹೀಟ್ ಏನೋ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ. ಬಟ್ ಇದರಲ್ಲಿ ಆ ಥರ ಆಗಲ್ಲ. ನಿಮಗೆ ವಾತ ಪಿತ್ತ ಕಫ ಬ್ಯಾಲೆನ್ಸ್ ಆಗುತ್ತೆ. ಈ ಬಿಳಿ ಅಕ್ಕಿಯನ್ನು ಎಲ್ಲಿ ತಂಪು ಜಾಸ್ತಿ ಇರುತ್ತೋ ಆ ಪ್ರದೇಶ ಜಾಸ್ತಿ ತಗೋತಾರೆ. ಈ ನಾರ್ಮಲ್ ಆಗಿ ನೀವು ಕೋಸ್ಟಲ್ ಏರಿಯಾಗೆ ಹೋದರೆ ಕೆಂಪಕ್ಕಿ ಜಾಸ್ತಿ ಪ್ರಿಫರ್ ಮಾಡ್ತಾರೆ, ಕುಚ್ಚಲಕ್ಕಿ ಮಾಡ್ತಾರೆ, ಅದಕ್ಕೆ ದೇಹ ತಂಪಾಗಬೇಕಂತೇಳಿ. ಬಟ್ ಈ ಒಂದು ಅಕ್ಕಿ ಏನಿದೆಲ್ಲ ಇದು ದೇಹ ತಂಪು ಆಗಲ್ಲ, ಹೀಟು ಆಗಲ್ಲ, ಬ್ಯಾಲೆನ್ಸ್ ಮಾಡುತ್ತೆ, ವಾತ ಪಿತ್ತ ಕಫನ ಬ್ಯಾಲೆನ್ಸ್ ಮಾಡುತ್ತೆ. ಈ ಕೆಂಪಕ್ಕಿಯಲ್ಲಿ ತುಂಬ ವಿವಿಧ ತಳಿಗಳಿದೆ. ಅದರಲ್ಲಿ 4 ಲಕ್ಷ ತಳಿಗಳಿತ್ತು. ಈಗ ನಮ್ಮ ಭಾರತದಲ್ಲಿ ಒಂದು 22,000 ತಳಿಗಳಿವೆ. ಅದರಲ್ಲಿ ಈಗ ಈ ಮೇಳದಲ್ಲಿ ಒಂದು 1,000-1,500 ಸೀಡ್ಗಳನ್ನು ಇಟ್ಟಿದ್ದಾರೆ. ಸೊ ಈ ಅಕ್ಕಿಯಿಂದ ಬರೋದ್ರಿಂದ ಈ ಡಯಾಬಿಟಿಕ್ ಇರೋರಿಗೆ ಯಾವುದೇ ರೀತಿ ಕೆಂಪಕ್ಕಿ ಕೂಡ ಓಕೆ ಅದನ್ನು ತೊಗೊಳ್ಬೋದು. ಅದ್ರ ಏನಾಗುತ್ತೆ ಅಂದರೆ ದೇಹದಲ್ಲಿ ಸಕ್ಕರೆ ಅಂಶ ಬೆಳೀಲಿಕ್ಕೆ ಬಿಡಲ್ಲ ಇದರಲ್ಲಿ ನಾರ್ಮಲಾಗಿ. ಸೊ ಹಾಗಾಗಿ ಯಾವುದು ಅಕ್ಕಿ ತುಂಬ ಬೇಗ ಬೇಯಲ್ಲ, ತುಂಬ ಟೈಮ್ ಹಿಡಿಯುತ್ತೆ, ಮತ್ತು ಎಷ್ಟು ಲೇಟ್ ಮಾಡುತ್ತೆ ಕುದಿಲಿಕ್ಕೆ ಅಷ್ಟು ಎನರ್ಜಿ ಜಾಸ್ತಿ. ಅಷ್ಟು ನಮ್ಮದು ಮೂಳೆ ರಸ ಅಂತ ಹೇಳ್ತೇವೆ, ಮೂಳೆ ರಸ ಬರುತ್ತೆ. ಹಾಗಾಗಿ ಯಾವ್ದು ಇನ್ಸ್ಟೆಂಟಾಗಿ ಆಗುತ್ತೆ, ಬೇಗ ಆಗುತ್ತೆ, ಮ್ಯಾಗಿ ಥರ ಅಷ್ಟು ಬೇಗ ನಿಮ್ಮ ದೈಹಿಕ ಆರೋಗ್ಯ ಕೆಡ್ತಾ ಹೋಗುತ್ತೆ. ಹಾಗಾಗಿ ಇದನ್ನ ಬೆಳಿಲಿಕ್ಕೆ ಕೂಡ 4 ರಿಂದ 6 ತಿಂಗಳು ಬೇಕು. ನೀವು ನಾರ್ಮಲ್ ಆಗಿ ಈಗ ಕೂಪನಕ್ಕಿ ಕೊಡ್ತಾರಲ್ಲ ರೇಷನ್ನಲ್ಲಿ, ಅದು ನಾರ್ಮಲ್ ಆಗಿ ನಿಮಗೆ 3 ತಿಂಗಳಲ್ಲಿ ಬಂದ್ಬಿಡುತ್ತೆ ವೆರೈಟಿ ನಿಮಗೆ. ಸೊ ಇದೆಲ್ಲ 6 ತಿಂಗಳು ಬರುತ್ತೆ. ಒಂಥರ ಸಮುದ್ರದಲ್ಲಿ ಒಂಥರ ಏನಂತಾರೆ ಅದು, ಇದು ಅಕ್ಕಿ ಎಷ್ಟು ಲೇಟ್ ಆಗುತ್ತೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಎಷ್ಟು ಬೇಗ ಆಗುತ್ತೆ, ಈ ಮ್ಯಾಗಿ ತಿಂದರೆ ಹೆಂಗಾಗುತ್ತೆ, ನೈಟು ಹೊಟ್ಟೆ ಕಡಿತಾ ಇರುತ್ತೆ, ಏನೋ ನಿಮ್ಗೆ ಸಿಗೋದೇ ಇಲ್ಲ. ಹಾಗೆಯೇ ಎಷ್ಟು ಬೆಳಿಲಿಕ್ಕೆ ಲೇಟ್ ಆಗುತ್ತೋ ಅಷ್ಟು ಕುದಿಲಿಕ್ಕೆ ಲೇಟ್ ಆಗುತ್ತೆ. ಮತ್ತು ಅಕ್ಕಿನ ಕುಕ್ಕರಲ್ಲಿ ಮಾಡಬಾರ್ದು. ಅಕ್ಕಿನ ಸೂರ್ಯನ ಬೆಳಕು ಮತ್ತು ಗಾಳಿ ಇದ್ದಾಗ ಮಾಡಿದರೆ ಅದು ಸೂರ್ಯ ಸನ್ಸೆಟ್ ಆಗೋದು ಮುಂಚೆ ಆಹಾರ ತಗೊಳ್ಬೇಕು. ಅದರಿಂದ ನಮ್ಗೆ ಯಾವುದೇ ರೋಗಗಳು ಬರಲ್ಲ. ಬೆಳಗ್ಗೆದ್ದು ವಾಕಿಂಗ್ ಮಾಡಿ ಬಿಸಿನೀರು ಕುಡೀರಿ, ಹಾರ್ಟ್ ಬ್ಲಾಕೇಜ್ಗಳು ಓಪನ್ ಆಗುತ್ತೆ. ಈ ಅಕ್ಕಿ ತಿಂದಾಗ ಸಮಾಧಾನ ಜಾಸ್ತಿ ಇರುತ್ತೆ. ಸ್ವಲ್ಪ ಬದುಕಬೇಕು ಅಂತ ಅನ್ಸುತ್ತೆ ಲೈಫಲ್ಲಿ. ನಾವಿಲ್ಲಿ ರಕ್ತಶಾಲಿ ಅಕ್ಕಿನ ಇದು ಮಾಡ್ತಿರೋದು. ರಕ್ತಶಾಲಿ ಅಕ್ಕಿ ಇದರಲ್ಲಿ ರಕ್ತ ಇದೆ. ರಕ್ತ ಅಂದರೆ ಪ್ರತಿಯೊಂದು ರಕ್ತದ ಸಮಸ್ಯೆಗಳು ಇದರಿಂದ ಬಗೆ ಇರುತ್ತೆ. ಇದು ಜೀರ್ಣಾಂಗ ಇವೆಲ್ಲ ಕೊಟ್ಟಿದ್ದಾರೆ. ಬಟ್ ಇದಕ್ಕಿಂತ ಜಾಸ್ತಿ ಇದರಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಬಟ್ ಏನಂದರೆ ಅದನ್ನ ನೀವು ಉಪಯೋಗಿಸ್ಬೇಕು ಅಂತ. ಯಾವುದೇ ಒಂದು ಅಕ್ಕಿನ ಒಂದು 40 ದಿವಸ ಉಪಯೋಗಿಸೋದು ಕೂಡ ನಿಮಗೆ ರಿಸಲ್ಟ್ ಬರದೇ ಇದ್ದಾಗ ಅದರಲ್ಲಿ ಏನಿಲ್ಲ ಅಂತ ಅರ್ಥ, ಮಿಕ್ಸ್ ಆಗಿದೆ ಅಂತ ಅರ್ಥ. ಇವೆಲ್ಲ DNA ಮಾಡಿಫೈ ಆಗಿರೋದಂಥ ಅಕ್ಕಿ, ದೇವರಿಂದ ಬಂದಂಥ ಅಕ್ಕಿ ಅಂತ ಇದ್ದೇವೆ. ಇಲ್ಲ ಅದು ಪ್ರಾಕೃತಿಕವಾಗಿ ಬಂದಂಥ ಅಕ್ಕಿ. ಅದು DNA ಮಾಡಿಫೈ ಮಾಡಿರಲ್ಲ. ಯಾವುದೇ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಇದನ್ನ ಕೂಡಿಸಿ ಮಾಡಿರಲ್ಲ. ಹಾಗಾಗಿ ಸೊ ಇದರಿಂದ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ನಾವು ಯಾವಾಗ DNA ಮಾಡಿಫೈ ಮಾಡ್ತೀವಲ್ಲ ಆ ವಂಶವನ್ನೇನು ಕಟ್ ಮಾಡಿದಾಗ ಅದು ಸ್ಟ್ರೆಂತ್ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ನೀವು ಗಾಡಿಗಳಲ್ಲಿ ಟೆಕ್ನಾಲಜಿಗಳನ್ನು ತರಬಹುದು, ಆದರೆ ಅಕ್ಕಿಗಳಲ್ಲಿ ತರಲಿಕ್ಕಾಗಲ್ಲ, ತಿನ್ನೋ ಆಹಾರದಲ್ಲಿ ತರಲಿಕ್ಕಾಗಲ್ಲ. ಅದನ್ನು ಯಾರಿಂದನೂ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಇದು ಅಮೆರಿಕ, ಕೆನಡಾದಲ್ಲಿ ಪ್ಯಾಕೆಟಲ್ಲಿ ತಿನ್ನುವಂಥ ಪದಾರ್ಥಗಳಲ್ಲ. ಇದು ನಮ್ಮ ದೇಶದಲ್ಲಿ ಇರುವಂಥ ಪುರಾತನ ತಳಿಗಳು. ಇದರಲ್ಲೇ ಎಲ್ಲವೂ ಇದೆ. ಯಾವುದೇ ರೀತಿ ಬೇರೆ ಅಂತ ಆಹಾರಗಳು ಬೇಕಾಗಲ್ಲ. ನನ್ನ ಹೆಸರು ಯಲ್ಲಪ್ಪ ಬಸವಣ್ಣಪ್ಪ ಹೊಂಕಳದ ಅಂತಂದೇಳಿ, ಹಾವೇರಿ ಜಿಲ್ಲಾ, ಹಾವೇರಿ ತಾಲೂಕು, ಸಂಗೂರು ಗ್ರಾಮ. ನಾನು 10 ವರ್ಷದಿಂದನೂ ಸಿರಿಧಾನ್ಯಗಳನ್ನು ಸಂಗ್ರಹ ಮಾಡ್ತಾ ಬಂದಿದ್ದೀನಿ. ಮೊದಲು ನಮ್ಮ ಹಿರಿಕರು ಬೆಳೆಸ್ತಾ ಇದ್ರು, ಅದನ್ನೇ ನಾವು ನಶಿಸಿ ಹೋಗ್ತಾ ಇದ್ದೆ. ಅದು ಈಗಿನ ಪೀಳಿಗೆಗಳಿಗೆ ಅಥವಾ ನಮ್ಮ ಆರೋಗ್ಯ ದೃಷ್ಟಿಯಿಂದ ಸಿರಿಧಾನ್ಯಗಳು ಅತಿ ಅವಶ್ಯಕವಾಗಿದೆ. ಅದರಿಂದ ನಾವು ಇದನ್ನು ಬೆಳೆದು ಬೀಜ ಸಂಗ್ರಹಣೆ ಮಾಡಿ ಮತ್ತು ಬೇರೆ ಬೆಳೀತಿನ ರೈತರಿಗೇನೋ ಫ್ರೀಯಾಗಿ ಉಚಿತವಾಗಿ ಬೀಜ ಕೊಡ್ತೀವಿ. ಉಚಿತವಾಗಿ ಬೀಜ ಕೊಟ್ಟು ಇದನ್ನು ಬೆಳೆಸಿ ಮತ್ತು ಹೊಳ್ಳಿ ನಮ್ಮ ಆರೋಗ್ಯಕ್ಕೆ ಬಳಸಿರಿ ಅನ್ನೋದೇ ನನ್ನ ಉದ್ದೇಶ. ಇದನ್ನು ಬಳಸೋದ್ರಿಂದ ಆರೋಗ್ಯದಲ್ಲಿ ಭಾಳ ವ್ಯತ್ಯಾಸಗಳು ಆಗ್ತಾಯಿದ್ದಾವೆ. ಈಗ ಮನುಷ್ಯನಿಗೆ ಬೇಕಾಗಿರೋದು ನಾರಿನಾಂಶ. ಈಗ ನಮ್ಮ ದೇಹಕ್ಕೆ ಬೇಕಾಗಿರೋದು ಫುಡ್ಡಿನಲ್ಲಿ ನಾನಾ ಥರ ವಿಚಾರಗಳಿರ್ತವೆ. ಅದರಿಂದ ಹೆಲ್ತಿಗೆ ಒಳ್ಳೇದು ಬೇಕಾಗಿದ್ರೆ ನಾರಿನಾಂಶ ಬೇಕಾಗಿರೋದು ನನ್ನ ದೇಹಕ್ಕೆ. ಅದರಲ್ಲಿ ಈಗ ನವಣೆಯಲ್ಲಿ 9.9 ನಾರಿನಾಂಶ ಇದೆ, ಕೂದಲದಲ್ಲಿ 8.9 ಇದೆ,
ಸಾಮಿಯಲ್ಲಿ 7.9 ಇದೆ ಮತ್ತು ಬಾರ್ನ್ಯಾಡ್ ಅಂತ ಇದೆ. ಬಾರ್ನ್ಯಾಡ್ ಅಂದರೆ ಕೊರ್ಲು ಅಂತಾರೆ ಅದರಲ್ಲಿ 12.5 ಫೈಬರ್ ನಾರಿನಾಂಶ ಇದೆ. ಅದರಲ್ಲಿ ಫುಡ್ಡಿನಲ್ಲೇ ವರ್ಲ್ಡ್ನಲ್ಲೇ ಹೆಚ್ಚಿಗೆ ನಾರಿನಾಂಶ ಇರೋದೇ ಕೊರ್ಲೆಯಲ್ಲಿ. ಅದಕ್ಕೆ ಈಗಿನ ಪೀಳಿಗೆಗಳಿಗೆ ನಾವು ತಿಳಿಸೋದು ಏನಂದರೆ, ಈಗ ಮತ್ತು ರೈತಾಪಿ ಜನಕ್ಕೆ ತಿಳಿಸೋದಂದರೆ, ನಾವು ಮೂಲತಃ ಕೃಷಿಕ, ನಮ್ಮ ಅಜ್ಜರು ಎಲ್ಲ ಕೃಷಿಕ ಇದ್ದರು, ನಾನು ಕೃಷಿಕ. ಅದನ್ನೇ ಈಗ ನಶಿಸಿ ಹೋಗ್ತಕ್ಕಂಥ ಬೀಜಗಳನ್ನು ಉಳಿಸಿ ಬೆಳೆಸಿ ಈಗಿನ ದುನಿಯಾದಲ್ಲಿ ಅಂತೂ ಆರೋಗ್ಯಕ್ಕೆ ಭಾಳ ಹಾನಿಕರ ಆಗ್ತಾಯಿದೆ. ಅದರ ಉದ್ದೇಶದಿಂದ ನಾವು ಇದೊಂದು ನನ್ನ ಕೈಲಿ ಆದಷ್ಟು ಒಂದು ಅಲ್ಪ ಕಾಣಿಕೆಯನ್ನು ಸೇವೆ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೀಗ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾಯಿದೆ ಅಂದರೆ, ಈಗ ನನ್ನ ಅನುಭವದ ಪ್ರಕಾರ ನನಗೆ ಗೊತ್ತಿದ್ದು ನಮ್ಮ ಪಕ್ಕದ ಹಳ್ಳಿಯವರೇ ಒಬ್ಬರು, ಅವರು ಮೊದಲು ಇವರಿದ್ದು ಹವಾಲ್ದಾರ್ ಅಂತಂದೇಳಿ, ಅವ್ರದ್ದು ಹೆಲ್ತ್ ಭಾಳ ಕೆಟ್ಟಿದ್ದು. ಅಂದ್ರೇನು, ಲೈನ್ ಕ್ಯಾನ್ಸರ್ ಅಂದರೆ ಅವ್ರಿಗೆ ಗಂಟ್ಲ ಕ್ಯಾನ್ಸರ್ ಆಗಿತ್ತು. ಅವರು ನಮ್ಮ ಹಂತಲ್ಲೇ ಬಂದರು, ಈ ಥರ ಸಿರಿಧಾನ್ಯಗಳನ್ನು ಬಳಸಿದ್ರೆ ಇದಾಗ್ತದೆ ಅಂತ. ನಮಗೆ ಒಬ್ಬರು ಈಗ ಸನ್ಸ್ಟಿಟ್ಟು ಥೈರಾಯ್ಡ್ ಡಾಕ್ಟರ್ ಅಂತಂದೇಳಿ ಅವ್ರ ಸಲಹೆ ತೊಗೊಂಡಿದ್ದೆ ನಾನು ಗದಗಲ್ಲಿ ಮತ್ತು ಮೈಸೂರಲ್ಲಿ ಹೋಗಿ. ಅದಕ್ಕೆ ಅವರು ನನಗೆಲ್ಲ ಹೇಳಿದ್ರು, ಈ ಥರ ಸಿರಿಧಾನ್ಯಗಳನ್ನು ಬೆಳೆಸ್ತಾ ಹೋಗಪ್ಪ, ಒಳ್ಳೇದಾಗ್ತದೆ, ಯಾರೋ ಬಂದರೂ ಸಲಹೆ ಕೊಡ್ತಾ ಹೋಗು ಅಂತಂದೇಳಿ. ಅವರು ಹೆಲ್ತ್ಗೆ ಕಿದ್ವಾ ಹಾಸ್ಪಿಟ್ಲಿಂದ ನಿಮಗೆ ಪ್ರಾಣಕ್ಕೆ ಅಪಾಯನೇ ಐತಿ, ಹೊಳ್ಳಿ ಊರಿಗೆ ಕಳಿಸಿರೋರು, ನೀವು ಬದುಕೋದೆಲ್ಲ ಹೋಗ್ರಿ ಅಂತ ಹೇಳಿದರು. ಅವರು ಬಂದು ನಮ್ಮ ಸಲಹೆ ಕೇಳಿದಾಗ ನಾವು ಹೇಳಿದ್ರು ಅವರಿಗೆ, ಇಷ್ಟು ಕಷಾಯ ಆದರೂ ಹೇಳಿಕೊಟ್ಟಿದ್ರು ನನಗೆ. ಆ ಕಷಾಯಗಳನ್ನು ಅವ್ರಿಗೆ ಹೇಳಿದೆ ನಾನು, ಪಾರಿಜಾತ ಕಷಾಯ ಹಾಗೂ ನವಣೆ, ಕೊರಲು, ಹಾರಕ, ಊದಲು. ಅವ್ರಿಗೆ ನೀರು ಸತ್ತಿಗೆ ಕುಡಿಯೋಕೆ ಆಗ್ತಾ ಇರಲಿಲ್ಲ. ಅಂಥದನ್ನು ಗಂಜಿ ಮಾಡಿ ಒಂದು ದಿನಕ್ಕೆ 1 ಟೀ ಕುಡಿಯೋ ಲೋಟದಲ್ಲಿ 3 ಟೈಮ್ ಹಾಕ್ತಿದ್ವಿ, 1 ಲೋಟ. ಅಂಥದನ್ನು ಹಾಕ್ತಾ ಹಾಕ್ತಾ ಬಂದಂಗೆ ಅವರು ರಿಪೇರಿ ಆಗ್ತಾ ಬಂದರು, ಅದು ಕಡಿಮೆ ಆಗ್ತಾನೆ ಬಂತು. ಮತ್ತೆ ಹೋಗಿ ಹಾಸ್ಪಿಟಲ್ಲಿಗೆ ಅವರು ಟೆಸ್ಟ್ ಮಾಡಿದಾಗ ನಿಮ್ಗೆ ಕಂಪ್ಲೀಟ್ ಕ್ಯಾನ್ಸರ್ 0 ಆಗಿದೆ ಅಂತ ಹೇಳಿದರು. ಅದಕ್ಕೆ ಆದರೆ ಸಿರಿಧಾನ್ಯ ಬಳಸ್ತಾ ಇದ್ದ ಈಗ ಅವರು ಡ್ಯೂಟಿ ಮಾಡ್ತಾ ಇದ್ದಾರೆ. ಇದಿಷ್ಟು ನಾನು ಕಂಡಂತೆ ವಿಡಿಯೋನ ಕ್ಯಾಪ್ಚರ್ ಮಾಡಿ ನಿಮ್ಗೆ ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ಈ ವಿಡಿಯೋ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ. ಮತ್ತೆ ಏನ್ ಅನಿಸ್ತು ಅಂತಕ್ಕಂಥದ್ದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಾನು ವಿಡಿಯೋ ಮಾಡೋದಕ್ಕೆ ಪ್ರೇರಣೆ ದೊರಕುತ್ತೆ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಾ ಇರೋಣ.